ನಮಸ್ಕಾರ ವೀಕ್ಷಕರೇ. ನಾನು ಈ ವಿಚಾರ ಮತ್ತೆ ನೋಡ್ತಾ ಇರ್ತೀನಿ. ತುಂಬ ಜನದ ಫ್ಯಾಮಿಲಿಗಳಲ್ಲಿ ಇದೊಂದು ಕ್ವಶನ್ ಇರುತ್ತೆ. ನಮ್ಮ ಅಣ್ಣ ಬರಲಿಲ್ಲ, ನಮ್ಮ ಅಕ್ಕ ಬರಲಿಲ್ಲ, ಮತ್ತು ನಮ್ಮ ತಂಗಿ ಒಪ್ತಾ ಇಲ್ಲ ಪಾರ್ಟಿಷನ್ ಮಾಡ್ಕೊಳ್ಳೋಕ್ಕೆ. ಆದರೂ ನಾವು ಆಸ್ತಿನ ಪಾರ್ಟಿಷನ್ ಮಾಡ್ಕೋಬೋದಾ? ಅಥವಾ ಯಾರದೇ ಒಬ್ರದ್ದು ಸಿಗ್ನೇಚರ್ ಇಲ್ಲದೆ ಇದ್ದರೆ ಪಾರ್ಟಿಷನ್ ಡೀಡ್ಗೆ ವ್ಯಾಲ್ಯೂ ಇರುತ್ತಾ? ಯಾರದೇ ಒಬ್ರದ್ದು ಅಂತ ಹೇಳಿದ್ರೆ ಲೀಗಲ್ ಹೇರ್ಸ್ದು, ಯಾವುದೇ ಒಬ್ಬ ಸಂಬಂಧಪಟ್ಟಂಥ ಲೀಗಲ್ ಹೇರು ಅಥವಾ ವಾರಸುದಾರನ ಸಿಗ್ನೇಚರ್ ಇಲ್ಲದೆ ಇದ್ದರೆ ಉಳ್ದವರೆಲ್ಲರೂ ಸಿಗ್ನೇಚರ್ ಹಾಕ್ಬಿಟ್ಟು ಆ ಪ್ರಾಪರ್ಟಿಯನ್ನು ಪಾರ್ಟಿಷನ್ ಡೀಡ್ ಮಾಡ್ಕೋಬೋದಾ? ಈ ರೀತಿ ಪ್ರಶ್ನೆಗಳು ಮತ್ತೆ ಕೇಳಿಬರ್ತಾ ಇರುತ್ತೆ ನನಗೆ. ಆಮೇಲೆ ನಾನು ನಡೆಸುವಂಥ ಕೇಸ್ಗಳಲ್ಲೂ ಸಹ ಇಂಥ ಒಂದು ಡಾಕ್ಯುಮೆಂಟ್ನ ತಂದು ಕೊಟ್ಬಿಟ್ಟಿರ್ತಾರೆ, ಸಿಗ್ನೇಚರೇ ಇರೋದಿಲ್ಲ ಒಬ್ರದ್ದು. ಸೊ ಆ ರೀತಿ ಒಂದು ಸಂದರ್ಭದಲ್ಲಿ ನಾವೇನು ಮಾಡಬೇಕು? ಯಾರೋ ಒಬ್ಬ ಪಾರ್ಟಿಷನ್ ಮಾಡಲಿಕ್ಕೆ ಒಪ್ಕೊಂಡಿದ್ದಾನೆ, ಆದರೆ ಬರ್ತಾ ಇರಲ್ಲ, ಬಂದ್ಬಿಟ್ಟು ಸಿಗ್ನೇಚರ್ ಹಾಕಕ್ಕೆ ರೆಡಿ ಇರಲ್ಲ. ರೀಸನ್ ಏನೇ ಇರ್ಬೋದು, ದೂರದಲ್ಲಿ ಇರ್ತಾನೆ, ಮತ್ತೊಂದೇನೋ ಆಗಿರುತ್ತೆ, ಹೀಗೆ. ಸೊ ಅಂಥ ಸಂದರ್ಭದಲ್ಲಿ ಹೇಗೆ ಪಾರ್ಟಿಷನ್ ಡೀಡ್ನ ಎಕ್ಸಿಕ್ಯೂಟ್ ಮಾಡೋದು? ಮತ್ತು ಒಬ್ಬ ಯಾರೋ ಒಪ್ತಾನೇ ಇಲ್ಲ, ಪಾರ್ಟಿಷನ್ ಮಾಡ್ಕೊಳ್ಳೋಕ್ಕೆ ಒಪ್ತಾ ಇಲ್ಲ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಈ ಎಲ್ಲ ವಿಚಾರವನ್ನು ನಾನು ಮೇನ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೇನ್ ವಿಡಿಯೋನ ಲಿಂಕು ಡಿಸ್ಕ್ರಿಪ್ಷನಲ್ಲೂ ಹಾಕಿದ್ದೀನಿ, ಮತ್ತು ಕನೆಕ್ಟೆಡ್, ಈ ವಿಡಿಯೋನ ಕೆಳಗಡೆ ಕನೆಕ್ಟೆಡ್ ವಿಡಿಯೋ ಒಂದು ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಫುಲ್ ವಿಡಿಯೋ ನೋಡಿ ಒಂದು ಸಾಲಿಡ್ ಲೀಗಲ್ ಇನ್ಫಾರ್ಮೇಷನ್ ಸಿಗುತ್ತೆ.